2 वेळा विरोधी भूमिका घेतलेल्या एबी पाटील आणि कत्ती कुटुंबीय आता पुन्हा एकदा हिरण्यकेशी साखर कारखान्याच्या मुद्द्यावर एकत्र आलेत। पूर्वी राजकीय प्रतिस्पर्धी असले तरी आता दोन्ही कुटुंबे कारखान्याच्या संदर्भात हात मिळवणी केल्यानं हुक्केरी तालुक्याच्या राजकारणात मोठा भूकंप निर्माण झालाय। या पार्श्वभूमीवर माजी खासदार रमेश कत्ती, माजी मंत्री एबी पाटील आणि आमदार निखिल कत्ती यांनी एकत्र येऊन संयुक्त पत्रकार परिषद घेतली। माजी मंत्री एबी पाटील म्हणाले की हुक्केरी तालुक्याच्या आणि शेतकऱ्यांच्या हितासाठी सहकारी तत्वावर कारखाना चालवण्यासाठी दोन्ही कुटुंबियांनी एकत्र येण्याचा निर्णय घेतलाय। रमेश कत्ती गाली निखिल कत्ती ಅವರು गाली ಎಲ್ಲರೂ ಸರಿ ಎಲ್ಲರಿಗೂ ಕೂಡ ನಾನು ಇದೆಲ್ಲ ಬೇಕಾಗಿ ಈ ಕಾರ್ಖಾನೆ ಯಾವುದೇ ಕಾಲಕ್ಕೆ ನಮಗೆಲ್ಲರಿಗೂ ಕೂಡ ಇವತ್ತು ಹುಕ್ಕೇರಿ ತಾಲೂಕಾ ಸುತ್ತಮುತ್ತಲೆಲ್ಲ ಹಳ್ಳಿಗಳು ಈಗೆಲ್ಲ ಬಿಳಿ ಅಂಗಿ ಹಾಕೊಂಡು ತಿರುಗಾಡಕ್ಕಾಗಲಿ ಅದು ಶುಗರ್ ಫ್ಯಾಕ್ಟ್ರಿ 70 ಕೋಟಿ ರೂಪಾಯಿ ಆರ್ಥಿಕ ಪರಿಸ್ಥಿತಿ ರಾಜಕೀಯದಲ್ಲಿ ನಾವು ಬೆಳೆದು ನಾ ಕೂಡ MLA ಅಂತ ಶುಗರ್ ಫ್ಯಾಕ್ಟ್ರಿ ಈಗ ರಮೇಶ್ ಕತ್ತಿ MP ಆಯ್ತು ಅದ್ರ ಮೇಲೆ ಇವಾಗ ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದರೂ ಶುಗರ್ ಫ್ಯಾಕ್ಟ್ರಿ ನಿಖಿಲ್ ಕತ್ತಿ ಆದರೂ ಅದೇ ಈ ಒಂದು ಕಾರಣದಿಂದ ಇದು ಉಪಕಾರ ನಮ್ಮ ಎರಡೂ ಫ್ಯಾಮಿಲಿ ಭಾವಲ್ಲ ಮತ್ತು ಜನರು ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಿ ಹೋಗುವಂಥದ್ದು ಬಹಳಷ್ಟು ನಮಗೆ ಒತ್ತಡಗಳು ತಾಲೂಕಾ ಹಿತ ದೃಷ್ಟಿಯಿಂದ ಈ ಸಂಸ್ಥೆ ಹಿತ ದೃಷ್ಟಿಯಿಂದ ಸಮಾಜ ಹಿತ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲ ಒಂದಾಗಬೇಕು ಚರ್ಚೆ ಮಾಡಿ ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ನೀವು ಎಲ್ಲ ಡೈರೆಕ್ಟರ್ ಕೂಡ ಇವತ್ತು ಕುಂತು ಚರ್ಚೆ ಮಾಡಿ ಒಂದು ನಿರ್ಧಾರ ನಾ ಬಹಳ ಸ್ಪಷ್ಟ ಹೇಳಿ ರಮೇಶ್ ಅವರು ನಿಖಿಲ್ ಅವರು ಇದ್ರಾಗ ಹಿಂಸರಿ ಪ್ರಶ್ನೆ ನಾವು ನೀವು ಕೂಡ ನೋಡೋದು ಮುಂದಾಳಂತೂ ನೀವ ವಹಿಸ್ಬೇಕಿರೋದು ಅಣ್ಣ ಮುಂದಾಳ ನಾನಾ ಸುತ್ತಾ ಬರ್ತೀನಿ ಕಾರ್ಖಾನೆಗೆ ಇವತ್ತು 30 ವರ್ಷಗಳಂತ ಇವತ್ತ ಪ್ರಥಮವಾಗಿ ನಾನು ಕಾದಿದ್ದೆ ಬರ್ತೀನಿ ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ ವರ್ಕರ್ಸ್ ಕೈ ಮುಗಿದು ಕೇಳ್ಕೊಳ್ಳೋಣ ಎಲ್ಲರಿಗೂ ಸಹಕಾರ ಬೇಕು ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರ ಸಹಕಾರವೂ ಬೇಕು ತಾಲೂಕದವರೇ ಅದೇ ರೀತಿ ಎಲ್ಲ ಡೈರೆಕ್ಟ್ಸ್ ಒಮ್ಮಲ್ಲಿ ಒಕ್ಕೂರಿಂದ ಕೂಡ ಇವತ್ತು ಹೇಳಿ ಎಲ್ಲ ನಿಮ್ಮ ವ್ಯಕ್ತಿ ಹೋಗಿದ್ದು ಇವೆಲ್ಲ ನೇತೃತ್ವ ನಾವು ಮಾಡ್ತೇವೆ ಇದ್ರ ಬಗ್ಗೆ ಹೇಳಿ ಮಾಡಿ ನಿರ್ಧಾರಕ್ಕೆ ಬಂದು ನೀವು ಚೇರ್ಮನ್ಗಳು ಎಲ್ಲ ಡೈರೆಕ್ಷನ್ ಕೊಡ್ಬೋದು ನಮ್ಮ ಜಲ್ಲವ್ರಿಗೆ ಭೇಟಿಯಾಗಿ ಸಾಕರಿ ನಿಮ್ಮಿಂದ ನಿಮ್ಮದೇನಿದ್ರೆ ನಾವು ಬಗೆಹರಿಸ್ತೀವಿ ಸಾಲ ಎಂದು ಹೇಳಿ ಬಿಡುಗಡೆ ಹೊರತು ಈಗ ಬಂದಾಗಿದೆ ಪ್ರಕ್ರಿಯೆ ಇವತ್ತು ಸ್ಟಾರ್ಟ್ ಆಗಿದೆ ಕೆಲವೇ ದಿವಸಗಳಿವೆ ಹಣಕಾಸಿನ ವ್ಯವಸ್ಥೆ ಕೂಡ ನಾವು ಮಾಡೋದು ಒಂದು ಚಿಂತನೆ ಮಾಡಿದ್ದೀವಿ ಮಾಡ್ತೀವಿ ಅದರ ಪ್ರಶ್ನೆಯಿಂದ ಕಾರ್ಖಾನೆ ಸಹಕಾರ ತತ್ವ ನಡ್ಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೆ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ರೈತರ ಹಿತ ಕಾಪಾಡಬೇಕು ಅದೇ ರೀತಿ ಕಾರ್ಮಿಕರ ಹಿತ ಯಾಕಂದ್ರೆ ಯಾವಾಗಲೂ ಕೂಡ ಈ ಕಾರ್ಖಾನೆಗೆ ಕಾರ್ಮಿಕರು ಅವರು ಶ್ರಮಿಸಿದ ಫಲನೇ ಇವತ್ತು ಕಾರ್ಖಾನೆ ತಪ್ಪಿದೆ ಅದಕ್ಕೆ ಇವತ್ತು ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಇವತ್ತು ಒಂದಾಗಿ ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕ ಅದನ್ನು ನಾವು ಮಾಡ್ತೀವಿ ಅಂತ तब्दीली केली। माजी खासदार रमेश कत्ती यांनी सांगितले की राजकारण वेगळं आहे, सहकार क्षेत्र वेगळं आहे, त्यामुळे पक्षीय राजकारणापेक्षा वर जाऊन एबी पाटील यांच्या नेतृत्वाखाली हा कारखाना चालवला जाणार आहे। राजकीय क्षेत्र ಬೇರೆ सहकारी क्षेत्र ಬೇರೆ ಬಹುಶಃ ನಮ್ಮ ಜಿಲ್ಲೆಯಲ್ಲೂ ಸಹಿತ सहकारी ಕ್ಷೇತ್ರದಲ್ಲಿ ಅನೇಕ ಪಕ್ಷದ ಜನ ಇಟ್ಕೊಂಡು सहकारी ಸಂಸ್ಥೆ ನಡೆಸಿದ ಉದಾಹರಣೆಗಳಿದಾವೆ। DCC ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ 42 ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಇರಬಹುದು, ಮರಾಠ ಏಕೀಕರಣ ಸಮಿತಿ ಇರಬಹುದು, ನಮ್ಮ JDS ಇರಬಹುದು, BJP ಇರಬಹುದು, ಎಲ್ಲರೂ ಕೂಡ ಸಂಸ್ಥೆಗಳನ್ನು ನಡೆಸಿದ್ರು। ಆ ರೀತಿ सहकारी ಕ್ಷೇತ್ರಕ್ಕೆ ಈಗ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಸಂಸ್ಥೆಯನ್ನು ನಡೆಸುವಂತ ಪ್ರಯತ್ನವನ್ನ ಹಿರಿಯ ಸಮುದಾಯರ್ತಕ್ಕಂಥ ಕುಮಾರನ್ನ ನಾನು ಕೂಡ ನಡೆಸುವಂತ ಪ್ರಯತ್ನವನ್ನು ಮಾಡ್ತೀವಿ। ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ತಾಲೂಕಿನ ಏನು ಜನ ಅದ 3 ತಾಲೂಕಿನ ಜನ ಅದ, ಒಂದು ಚಿಕ್ಕೋಡಿ ತಾಲೂಕಾ, ಒಂದು ಹುಕ್ಕೇರಿ ತಾಲೂಕಾ ಹಾಗೂ ಮತ್ತು ಗಡಿನ ತಾಲೂಕು, ಮತ್ತು ಆ ತಾಲೂಕಿನ ಜನರ ವಿಶ್ವಾಸ ತಗೋತೀವಿ।
ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ಮಾಡ್ತೀವಿ, ಏನು ಸಮಸ್ಯೆಗಳದಾವ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗಗಳನ್ನು ಹುಡುಕಾಡ್ತೀವಿ. ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ರೀತಿಯ ಒಂದು ಸಂಸ್ಥೆ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ಇದು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕೆ ಕೊಟ್ಟಂತ ಮಾತಿಗೆ ಚ್ಯುತಿ ಬರದ ಹಾಗೆ ಇವತ್ತು ರೈತರ ಹಿತವನ್ನ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇನ್ನು ಅವರು ನೀವೆಲ್ಲ ತಿರುಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನಾವು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರ ಜನ ತಗೊಂಡು ಅವ್ರು ತಿರುಗಾಡ್ತಾರೆ, ನಮ್ಮ ಜನ ತಗೊಂಡು ನಾವು ತಿರುಗಾಡ್ತೀವಿ. ಫ್ರೆಂಡ್ಲಿ ಫೈಟ್ सचिन कांबळे, KMM मराठी, हुक्केरी.